ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ಬಂದಿರೋದು ನಮ್ಮ ಮೈಸೂರಿನಲ್ಲಿರುವಂಥ ಹೂಟಗಳ್ಳಿಯ ಇನ್ಸ್ಪೈರ್ ಹೋಂಡಾ ಶೋರೂಮ್ಗೆ. ಬಿಕಾಸ್ ಇವತ್ತು ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ 3rd ಜನರೇಷನ್ ಹೋಂಡಾ ಅಮೇಜ್ ಫೇಸ್ ಲಿಫ್ಟ್ನ. ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಡೀಟೇಲ್ಸ್ ಏನಿದೆ, ಇಂಟೀರಿಯರ್ ಹೇಗಿದೆ, ಎಕ್ಸ್ಟೀರಿಯರ್ಸ್ ಏನಿದೆ ಆ್ಯಂಡ್ ಅಪ್ಡೇಟ್ಸ್ ಏನೆಲ್ಲ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಗೊತ್ತಲ್ಲ ಏನು ಮಾಡಬೇಕು ಅಂತ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಎಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು, ನಮ್ಮ ಜನ ಮಾತ್ರ ಹೇಳೋದು ಹಿಂಗೇನೆ, ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ರು, ಈ ಥರ ಹೇಳಲ್ಲ ಅಂತ ಅನ್ಕೋತೀನಿ. ಸೊ ಆದಷ್ಟು ಬೇಗ ನಮ್ಮನ್ನು ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಇದ್ದೀನಿ, ಅಲ್ಲಿಗೆ ಹೋಂಡಾ ಅಮೇಜ್ ಫೇಸ್ ಲಿಫ್ಟೆಡ್ ವರ್ಷನ್ 2013ರಲ್ಲಿ ಫಸ್ಟ್ ಟೈಮ್ ಹೋಂಡಾ ಅಮೇಜ್ ಲಾಂಚ್ ಆಗಿದ್ದು, ಅದಾದಮೇಲೆ ಒಂದು ಅಪ್ಗ್ರೇಡ್ ಆಯಿತು, 2nd ಜನ್. ಈಗ ನೀವು ನೋಡ್ತಾ ಇರೋದು 3rd ಜನ್ ಹೋಂಡಾ ಅಮೇಜ್. ಸೊ ಸಾಕಷ್ಟು ಅಪ್ಡೇಟ್ಸ್ ಬಂದಿದೆ, ಫೀಚರ್ಸ್ ಅಂತೂ ಸಕ್ಕದಾಗಿದೆ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಂಟಿಂದ ನೋಡೋದಾದ್ರೆ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ ಈ ಒಂದು ಬೋಲ್ಡ್ ಕ್ರೋಮ್ ಆಕ್ಸೆಂಟ್. ಸೊ ಈ ಒಂದು ಕ್ರೋಮ್ ಆಕ್ಸೆಂಟ್ ವೆಹಿಕಲ್ ಫುಲ್ ವಿಡ್ತಲ್ಲಿ ಕ್ಯಾರಿ ಆಗಿದೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಹೋಂಡಾ ಎಲಿವೇಟ್ ಡಿಸೈನ್ ಇದೆಯಲ್ಲ ಫ್ರಂಟಿಂದ, ಅದನ್ನು ಸ್ವಲ್ಪ ರೆಸೆಂಬಲ್ ಮಾಡುತ್ತೆ. ಆ್ಯಂಡ್ ಫ್ರಂಟ್ ಗ್ರಿಲ್ ಬಂದು ತುಂಬಾ ದೊಡ್ಡದಾಗಿದೆ, ಬ್ಲ್ಯಾಕ್ಡ್ ಔಟ್ ಗ್ರಿಲ್ನ ಕೊಟ್ಟಿದ್ದಾರೆ. ಈ ಒಂದು ಬ್ಲ್ಯಾಕ್ಡ್ ಔಟ್ ಗ್ರಿಲ್ ಚೆಕರ್ಡ್ ಫ್ಲಾಗ್ ಥರ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ ಹೋಂಡಾ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಹಾಗೆಯೇ ನೀವು ನೋಡ್ತಾ ಇದ್ದೀರಾ LED ವಿಶೇಷತೆ ಪ್ರೀವಿಯಸ್ ಹೋಂಡಾ ಅಮೇಜ್ಗಿಂತ ಈ ಒಂದು LED ಕಂಪ್ಲೀಟ್ಲಿ ಚೇಂಜ್ಡ್ ಆಗಿದೆ. ಇದು ಬೈ LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಅದರ ಮೇಲೆ ನಿಮಗೆ ಬರ್ತಾ ಇದೆ LED DRLs. ಇದೇ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ಅದರ ಕೆಳಗಡೆ ಬಂದು ಫಾಗ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಆ ಫಾಗ್ ಲ್ಯಾಂಪ್ಸ್ ಕೂಡ LED ಫಾಗ್ ಲ್ಯಾಂಪ್ಸ್ ಆಗಿದೆ. ಆ್ಯಂಡ್ ಬಂಪರಲ್ಲೂ ಕೂಡ ಗ್ರಿಲ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ಡ್ ಔಟ್ ಗ್ರಿಲ್ಸ್ನ. ಅದು ತುಂಬ ಆ್ಯಂಗ್ಯುಲರ್ ಆಗಿ ಚೆನ್ನಾಗಿ ಕಾಣ್ತಿದೆ. ಬಟ್ ಈಗ ಎಷ್ಟೊಂದು ಕಾರ್ಸ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಫ್ರಂಟಿಂದ ಆ್ಯಂಗ್ಯುಲರ್ ಆಗಿರುತ್ತೆ, ಶಾರ್ಪ್ ಆಗಿರುತ್ತೆ. ಬಟ್ ಹೋಂಡಾದ ಡಿಸೈನ್ ತುಂಬ ಕ್ಲಾಸಿ ಆಗಿದೆ, ಸಿಂಪಲ್ ಎಲಿಗೆಂಟ್ ಆಗಿದೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಹಾಗೆಯೇ ಫ್ರಂಟ್ ವಿಂಡ್ಶೀಲ್ಡಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ಹೋಂಡಾ ಸೆನ್ಸಿಂಗ್ ಲೆವೆಲ್ 2 ADAS ಫಂಕ್ಷನ್ ಕೊಟ್ಟಿರುವಂಥ ಕ್ಯಾಮ್ರಾ. ಸೊ ಲೆವೆಲ್ 2 ADAS ನಿಮಗೆ ಆಫರ್ ಮಾಡ್ತಿರುವಂಥ ಫಸ್ಟ್ ಇನ್ ಸೆಗ್ಮೆಂಟ್ ವೆಹಿಕಲ್ ಇದಾಗಿದೆ. ಆ್ಯಂಡ್ ಇನ್ನು ಟೈರ್ ಬಗ್ಗೆ ಹೇಳೋದಾದರೆ 15 ಇಂಚ್ ಮಲ್ಟಿ ಸ್ಪೋಕ್ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ ನಿಮಗೆ. ಪ್ರೀವಿಯಸ್ ಜನ್ನಲ್ಲೂ ಕೂಡ 15 ಇಂಚ್ ವೀಲೇ ಇತ್ತು. ಆ್ಯಂಡ್ ಈ ಒಂದು ವೇರಿಯಂಟಲ್ಲೂ ಕೂಡ 15 ಇಂಚ್ ಇದೆ. ಬಟ್ ಆದರೆ ಡಿಸೈನ್ ಚೇಂಜ್ ಆಗಿದೆ. ಇನ್ನು ORVM ಬಗ್ಗೆ ಹೇಳೋದಾದರೆ, ಈ ಕಡೆ ORVM ಅಲ್ಲಿ ನಿಮಗೆ ಇಂಡಿಕೇಟರ್ ಜೊತೆಗೇ ಸಿಗ್ತಾ ಇದೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVM. ಬಟ್ ನೀವು ಚೇಂಜ್ನ ನೋಡಬೇಕು ಅಂದರೆ ನಿಮ್ಮ ವೆಹಿಕಲ್ನ ಲೆಫ್ಟ್ ಸೈಡ್ಗಿರುವಂಥ ORVMನ ನೋಡಲೇಬೇಕು. ಯಾಕೆಂದರೆ ಇಲ್ಲಿರುವಂಥ ORVM ಕೆಳಗೆ ಒಂದು ಕ್ಯಾಮ್ರಾ ಇದೆ. ಈ ಒಂದು ಕ್ಯಾಮ್ರಾ ಲೇನ್ ವಾಚ್ ಅಸಿಸ್ಟ್ ಅಂತ ಒಂದು ಫೀಚರ್ ಇದೆ. ಆ ಲೇನ್ ವಾಚ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಯಾರೇ ಬರ್ತಿದ್ರು ನಿಮ್ಮ ವೆಹಿಕಲ್ ಹೋಗುವಾಗ ಆಗ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ. ಸೈಡ್ ಆ್ಯಂಗಲಿಂದ ಗಾಡಿ ಈ ರೀತಿ ಕಾಣ್ತಾ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 172 mm ಇದೆ. ಸೊ ಸಫಿಷಿಯೆಂಟ್ ಆಗಿದೆ ಈ ಒಂದು ಕ್ಲಾಸ್ ವೆಹಿಕಲ್ಗೆ. ತುಂಬಾ ಚೆನ್ನಾಗಿರುವಂಥ ಗ್ರೌಂಡ್ ಕ್ಲಿಯರೆನ್ಸ್ನ ಕೂಡ ಕೊಟ್ಟಿದ್ದಾರೆ ಹೋಂಡಾದವರು. ಇನ್ನು ವೆಹಿಕಲ್ನ ರೇರ್ ಬಗ್ಗೆ ಮಾತಾಡೋದಾದರೆ, ಹಿಂದ್ಗಡೆ ನಿಮಗೆ ಸಿಗ್ತಾ ಇದೆ ಶಾರ್ಕ್ ಫಿನ್ ಆ್ಯಂಟೆನಾ. ಸೊ ಶಾರ್ಕ್ ಫಿನ್ ಆ್ಯಂಟೆನಾ ಕೆಳಗಡೆ ರೇರ್ ವಿಂಡ್ಶೀಲ್ಡಲ್ಲಿ ರೇರ್ ಡಿಫಾಗರ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸ್ಟಾಪ್ ಲ್ಯಾಂಪ್ಸ್ ಲೋ ಮೌಂಟೆಡ್ ಆಗಿದೆ. ಇನ್ನು ಕೆಳಗಡೆ ಬರೋದಾದರೆ ಬೂಟ್ ಕಡೆಗೆ ಹೋಂಡಾ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ IVTech ಎಂಜಿನ್ ಆಗಿರೋದ್ರಿಂದ IVTech ಬ್ಯಾಡ್ಜಿಂಗ್ ಕೂಡ ಇದೆ. ಅಮೇಜ್ ಬ್ಯಾಡ್ಜಿಂಗ್ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಅದರ ಕೆಳಗಡೆ ನಿಮಗೆ ಸಿಗ್ತಾ ಇದೆ ರೇರ್ ವ್ಯೂ ಕ್ಯಾಮ್ರಾ, ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಹಾಗೆಯೇ ಬಂಪರ್ ಮೇಲೆ 2 ರೇರ್ ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಈ ವೆಹಿಕಲಲ್ಲಿ 2 ಇದೆ. ಡಿಸೈನ್ ಬಗ್ಗೆ ಆಗಲೇ ಹೇಳಿದ್ನಲ್ಲ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ ಅಂತ. ಅದು ನಿಮ್ಮ ಟೈಲ್ ಲ್ಯಾಂಪ್ಸಲ್ಲೂ ಕೂಡ ಕ್ಯಾರಿ ಆಗಿದೆ. ಟೈಲ್ ಲ್ಯಾಂಪ್ ಡಿಸೈನ್ ನೋಡ್ತಿದ್ದಾಗ ನಿಮಗೆ ಹೋಂಡಾ ಸಿಟಿ ನನ್ನ ಪಕ್ಕದಲ್ಲಿದೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಹೋಂಡಾ ಸಿಟಿಲಿರುವಂಥ ಟೈಲ್ ಲ್ಯಾಂಪ್ಸ್ ಈ ರೀತಿ ಇದೆ. ಆ್ಯಂಡ್ ಹೋಂಡಾ ಅಮೇಜಲ್ಲಿರುವಂಥ ಟೈಲ್ ಲ್ಯಾಂಪ್ಸ್ LED ಟೈಲ್ ಲ್ಯಾಂಪ್, ಹೋಂಡಾದವರ ಸಿಗ್ನೇಚರ್ ವಿಂಗ್ ಶೇಪ್ಡ್ LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಹೋಂಡಾ ಅಮೇಜ್ನ ಇಂಟೀರಿಯರ್ ಚೆಕ್ಔಟ್ ಮಾಡೋದಕ್ಕಿಂತ ಮುಂಚೆ ಇದರ ಕೆಲವೊಂದಷ್ಟು ಫೀಚರ್ಸ್ ಬಗ್ಗೆ ನಾನು ಹೇಳಲೇಬೇಕು. ಅದೇನಪ್ಪ ಅಂದರೆ, ಸ್ಟಾರ್ಟಿಂಗ್ ಫ್ರಮ್ ದ ಕೀ ಫಾಬ್. ಈ ಕೀ ಫಾಬ್ನ ನೀವು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಗಾಡಿ ಹತ್ರ ಹೋಗ್ತಿದ್ದೀರಾ ಅಂದರೆ ಸಾಕು, ಗಾಡಿ ಆಟೋಮ್ಯಾಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಸೊ ಅಪ್ರೋಚ್ ಅನ್ಲಾಕ್ ಫೀಚರ್ ಇದೆ. ಆ್ಯಂಡ್ ಗಾಡಿನ ನೀವು ಆಫ್ ಮಾಡಿಬಿಟ್ಟು ವೆಹಿಕಲಿಂದ ಸ್ವಲ್ಪ ದೂರ ಹೋಗ್ತೀರಾ ಅಂದರೆ ಆಟೋ ಅವೇ ಲಾಕ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗಾಡಿ ಒಳಗಡೆ ಹೋಗೋದಕ್ಕೆ, ಇಳಿಯೋದಕ್ಕೆ. ಸೊ ಈ ಫಂಕ್ಷನ್ ಕೊಟ್ಟಿರೋದು ಈ ಒಂದು ಸೆಗ್ಮೆಂಟಲ್ಲೇ ಫಸ್ಟ್ ಅಂತ ಹೇಳಬೇಕು. ಹಾಗೆಯೇ ನೀವೇನಾದರೂ ಈ ಒಂದು ವೇರಿಯಂಟ್ನ CVT ಗೇರ್ ಬಾಕ್ಸಲ್ಲಿ ತೊಗೋತಾ ಇದ್ದೀರಾ, ಆಟೋಮ್ಯಾಟಿಕಲಿ ತೊಗೋತಾ ಇದ್ದೀರಾ ಅಂದರೆ ನಿಮ್ಮ ರಿಮೋಟಿಂದನೇ ನಿಮ್ಮ ವೆಹಿಕಲ್ ಇಂಜಿನ್ನ ಸ್ಟಾರ್ಟ್ ಮಾಡ್ಬೋದು. ಆ ಒಂದು ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ ವಿತ್ ಪ್ಯಾಡಲ್ ಶಿಫ್ಟರ್ಸ್. ಸೊ ಬನ್ನಿ ಇಂಟೀರಿಯರ್ಸ್ನ ಚೆಕ್ಔಟ್ ಮಾಡೋಣ. ಇಂಟೀರಿಯರ್ನ ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ ಈ ಒಂದು ಕ್ರೋಮ್ ಫಿಟೆಡ್ ಡೋರ್ ಹ್ಯಾಂಡಲ್. ಅದನ್ನು ಓಪನ್ ಮಾಡೋಣ.
ಡ್ಯುಯಲ್ ಟೋನ್ ಬೀಜ್ ಆ್ಯಂಡ್ ಬ್ಲ್ಯಾಕ್ ಇಂಟೀರಿಯರ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಆ್ಯಂಡ್ ಈ ಒಂದು ಡೋರ್ ಪ್ಯಾಡ್ ಫಂಕ್ಷನ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ORVM ಆ್ಯಂಡ್ ಪವರ್ ವಿಂಡೋನ ಕಂಟ್ರೋಲ್ ಮಾಡುವಂಥ ಬಟನ್ಸ್ ಎಲ್ಲ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಬಾಟಲ್ ಹೋಲ್ಡರ್ಸ್ ಇದೆ. 1 ಲೀಟರ್ ಬಾಟಲ್ನ ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ಡೋರ್ ಪಾಕೆಟಲ್ಲಿ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ. ನಿಮ್ಮ ಬೇರೆ ಸ್ಟಫ್ ಏನಾದರೂ ಸಣ್ಣ ಪುಟ್ಟ ವಸ್ತು ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ಆ್ಯಂಡ್ ಇನ್ನು ಸ್ಪೀಕರ್ ಬಗ್ಗೆ ಹೇಳೋದಾದರೆ 6 ಸ್ಪೀಕರ್ ಸಿಸ್ಟಮ್ ಬರುತ್ತೆ ಈ ಒಂದು ವೆಹಿಕಲ್ನಲ್ಲಿ. 4 ಸ್ಪೀಕರ್, 2 ಟ್ವಿಟರ್ ಬರುತ್ತೆ. ಟ್ವಿಟರ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಡ್ಯಾಶಲ್ಲಿ ನಿಮಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದರ ಪಕ್ಕ AC ವೆಂಟ್ಸ್ ಇದೆ. ಕೆಳಗಡೆ ನೀವು ನೋಡ್ತೀರಾ ಅಂದರೆ ಕೆಳಗಡೆ ಇರುವಂಥ ಕಂಟ್ರೋಲ್ಸ್, ಟ್ರಾಕ್ಷನ್ ಕಂಟ್ರೋಲ್, ಆನ್ ಆ್ಯಂಡ್ ಆಫ್ ಮಾಡುವಂಥ ಕಂಟ್ರೋಲ್ಸ್ ಆ್ಯಂಡ್ ನಿಮ್ಮ ಹೆಡ್ಲೈಟ್ನ ಅಡ್ಜಸ್ಟ್ ಮಾಡ್ಕೋಬೋದಾದಂಥ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆಯೇ ಪಕ್ಕದಲ್ಲಿ ಇದೊಂದು ಬಟನ್ ಕೊಟ್ಟಿದ್ದಾರಲ್ಲ, ಇದೇನಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಲೇನ್ ವಾಚ್ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ಅದನ್ನು ಆಕ್ಸೆಸ್ ಮಾಡ್ಕೋಬೋದು. ಹಾಗೆ ಅದರ ಕೆಳಗಡೆ ನಿಮ್ಮ ಫ್ಯೂಲ್ ಲಿಡ್ನ ಓಪನ್ ಮಾಡುವಂಥ ಲ್ಯಾಚ್ ಇಲ್ಲೇ ಇದೆ. ಹಾಗೆ ಹುಡ್ನ ಓಪನ್ ಮಾಡೋ ಲ್ಯಾಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಸೀಟ್ಸ್ ಬಗ್ಗೆ ಹೇಳೋದಾದರೆ ಸೀಟ್ಸು ಪವರ್ ಸೀಟ್ಸ್ ಅಲ್ಲ, ಮ್ಯಾನ್ಯುವಲ್ ಸೀಟ್ಸೇ. ಬಟ್ ಅದನ್ನು ನೀವು ಹೈಟ್ ಅಡ್ಜಸ್ಟಬಲ್ ಮಾಡ್ಕೋಬೋದು. ಸೀಟ್ಸ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ. ಎಸ್ಪೆಷಲಿ ಈ ಒಂದು ಕುಷನಿಂಗ್ ಕೊಟ್ಟಿದ್ದಾರಲ್ಲ, ಇದು ನಿಮಗೆ ತುಂಬಾ ಸಪೋರ್ಟ್ ಕೊಡುತ್ತೆ. ಥೈ ಸಪೋರ್ಟು, ಬ್ಯಾಕ್ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ. ಬಕೆಟ್ ಸೀಟ್ಸ್ನ ತುಂಬಾ ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ ಕಲರ್ನ ಆದಷ್ಟು ಬೇಗ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಲೆದರ್ ಸೀಟ್ಸ್ನ ಆಪ್ಷನಲ್ಲಿ ಕೊಡ್ತಿದ್ದಾರೆ, ಅದನ್ನು ಹಾಕ್ಸ್ಕೋಬೇಕು. ಇಲ್ಲಾಂದರೆ ನಿಮಗೆ ನಿಮ್ಮ ಸೀಟ್ ಆದಷ್ಟು ಕೊಳೆ ಆಗೋದು ಖಂಡಿತ. ಸೊ ಇನ್ನು ವೆಹಿಕಲ್ ಒಳಗಡೆ ಸ್ಟೆಪ್ಪಿನ ಆಗೋಣ. ಆಗಲೇ ಹೇಳಿದ್ನಲ್ಲ, ಬೀಜ್ ಆ್ಯಂಡ್ ಬ್ಲ್ಯಾಕ್ ಇರುವಂಥ ಡ್ಯುಯಲ್ ಟೋನ್ ಡ್ಯಾಶ್ ನಿಮಗೆ ಆಫರ್ ಮಾಡಿದ್ದಾರೆ ಅಂತ. ಡ್ಯಾಶ್ ತುಂಬಾ ಚೆನ್ನಾಗಿದೆ ಡಿಸೈನು. ಸಿಂಪಲ್ ಆಗಿದೆ ಡಿಸೈನು. ಹಾರ್ಡ್ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಸ್ಟರ್ಡಿ ಆಗಿದೆ. ಅದು ತುಂಬಾ ಖುಷಿ ವಿಚಾರ. ಯಾಕೆಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಆಫರ್ ಮಾಡುವಂಥ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಸ್ವಲ್ಪ ಚೀಪ್ ಕ್ವಾಲಿಟಿದು ಕೊಡ್ತಾರೆ ಬೇರೆ ಒಂದು ವೆಹಿಕಲ್ಸಲ್ಲಿ. ಬಟ್ ಈ ವೆಹಿಕಲಲ್ಲಿ ಹೋಂಡಾ ಹ್ಯಾಸ್ ಮೇಡ್ ಶ್ಯೂರ್ ದಟ್ ಎಲ್ಲ ಒಂದು ಕಾಸ್ಮೆಟಿಕ್ ಅಪ್ಡೇಟ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ ಚೇಂಜಸ್ ಆಗಿರ್ಬೋದು, ಎಲ್ಲವೂ ಕೂಡ ಟಾಪ್ ನಾಚ್ ಆಗಿದೆ ಅಂತ. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳೋದಾದರೆ ಸ್ಟೇರಿಂಗ್ ಡಿಸೈನ್ ತುಂಬಾ ಎಲಿಗೆಂಟ್ ಆಗಿದೆ. ಹೋಂಡಾ ಸಿಟಿನಲ್ಲೂ ಕೂಡ ಇದೇ ಥರದ ಸ್ಟೇರಿಂಗ್ನ ಆಫರ್ ಮಾಡಿದ್ದಾರೆ. ಅದೇ ಡಿಸೈನ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಸ್ಟೇರಿಂಗ್ ಲೆಫ್ಟ್ ಸೈಡಲ್ಲಿ ಕೂಡ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲೂ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಇರುವಂಥ ಕಂಟ್ರೋಲ್ಸ್ ನಿಮ್ಮ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ಸ್ ಆಗಿರುತ್ತೆ. ನಿಮ್ಮ ಮ್ಯೂಸಿಕ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಅದನ್ನು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ರೈಟ್ ಸೈಡ್ ಬಂದು ಲೆವೆಲ್ 2 ADAS ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಆ ADAS ಸೆಟ್ಟಿಂಗ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಅದರ ಕಂಟ್ರೋಲ್ಸ್ನ ನೀವು ಇಲ್ಲಿ ಮಾಡ್ಕೋಬೋದು. ಆ್ಯಂಡ್ CVT ಗೇರ್ ಬಾಕ್ಸ್ ಏನಾದರೂ ನೀವು ತಗೋತೀರಾ ಅಂದರೆ ಈ ಒಂದು ಜಾಗದಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಈ ಕಡೆ ಮತ್ತು ಈ ಕಡೆ. ಇನ್ನು ವೆಹಿಕಲ್ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದರೆ 7 ಇಂಚ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ನಿಮಗೆ ಕೊಟ್ಟಿದ್ದಾರೆ. ಇದು ಸೆಮಿ ಡಿಜಿಟಲ್ ಆಗಿದೆ. ಅಂದರೆ ಈ ಕಡೆ ನಿಮ್ಮ ಸ್ಪೀಡೋಮೀಟರ್ ಡಿಸ್ಪ್ಲೇ ಇದೆ. ಆ್ಯಂಡ್ ನಿಮ್ಮ ಸ್ಪೀಡ್ ಇಲ್ಲಿ ಡಿಜಿಟಲಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಟ್ರಿಪ್ ಮೀಟರ್, ಓಡೋಮೀಟರ್ ಫಂಕ್ಷನ್ಸ್ ಎಲ್ಲ ಇಲ್ಲಿದೆ. ಕೆಳಗಡೆ ಫ್ಯೂಲ್ ಗೇಜ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಬಂದು ಟ್ಯಾಕೋಮೀಟರ್ ಇದೆ. ಅದರ ಒಳಗಡೆ ಡಿಸ್ಪ್ಲೇ ಇದೆ, ಡಿಜಿಟಲ್ ಡಿಸ್ಪ್ಲೇ ಇದೆ. ಆ ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಿಮಗೆ ಸಾಕಷ್ಟು ವೆಹಿಕಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಟೈಮ್ ನಿಮಗೆ ಕಾಣ್ತಾ ಇದೆ. ಸೊ ಇದೊಂದು ಸೆಮಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿರೋದು ತುಂಬಾನೇ ಪ್ರೀಮಿಯಂ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಪಕ್ಕದಲ್ಲೇ ನೀವು ನೋಡ್ತಾ ಇದ್ದೀರಾ ಒಂದು ಸ್ಮಾಲ್ ಬಟನ್ನ ಕೊಟ್ಟಿದ್ದಾರೆ. ಈ ಒಂದು ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ, ಪ್ಲಸ್ ಆ್ಯಂಡ್ ಮೈನಸ್ ಸಿಂಬಲ್ ಇದೆ, ಪ್ಲಸ್ ಪ್ರೆಸ್ ಮಾಡೋದ್ರ ಮೂಲಕ ನಿಮ್ಮ ಸ್ಪೀಡೋಮೀಟರ್ ಡಿಸ್ಪ್ಲೇಯ ಬ್ರೈಟ್ನೆಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಮೈನಸ್ ಪ್ರೆಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ, ಆಲ್ರೆಡಿ ಬ್ರೈಟ್ ಆಗಿದೆ. ಮೈನಸ್ ಪ್ರೆಸ್ ಮಾಡ್ತೀನಿ, ಸೊ ಡಿಕ್ರೀಸ್ ಆಗುತ್ತೆ. ಇಲ್ಲೊಂದು ಬಲ್ಬ್ ಕಾಣುತ್ತೆ ನಿಮಗೆ. ಈ ಒಂದು ಬಲ್ಬ್ ನಿಮ್ಮ ಬ್ರೈಟ್ನೆಸ್ನ ಲೆವೆಲ್ ತೋರಿಸುತ್ತೆ. ಪ್ಲಸ್ ಹೊತ್ತದಷ್ಟು ಬ್ರೈಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಫೀಚರ್ ನಾನು ಯಾವ ಗಾಡಿಲೂ ನೋಡಿಲ್ಲ. ಅಂದರೆ ತುಂಬ ಕಮ್ಮಿ ವೆಹಿಕಲ್ಸಲ್ಲಿ ಕೊಟ್ಟಿರೋದು ಅಂತಲೇ ಹೇಳ್ಬೋದು. ಸೊ ಅದು ಚೆನ್ನಾಗಿದೆ. ಇನ್ನು ಹಾಗೆ ಡ್ಯಾಶ್ ಬೋರ್ಡ್ನಲ್ಲಿರುವಂಥ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 8 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ನಿಮಗೆ ಕೊಡ್ತಾ ಇದ್ದಾರೆ. ಲೇನ್ ವಾಚ್ ಕ್ಯಾಮ್ರಾ ಡಿಸ್ಪ್ಲೇ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ. ಆ್ಯಂಡ್ ಅದರ ಕೆಳಗಡೆ AC ವೆಂಟ್ಸ್ನ ಕೊಟ್ಟಿದ್ದಾರೆ. AC ವೆಂಟ್ ಡಿಸೈನ್ ಬಗ್ಗೆ ನಾನು ಮಾತಾಡಲೇಬೇಕು. ರೆಕ್ಟ್ಯಾಂಗ್ಯುಲರ್ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಇರುವಂಥ ಈ ಬಂಪರಲ್ಲಿ ನೀವು ನೋಡಿದ್ರಲ್ಲ ಚೆಕರ್ಡ್ ಫ್ಲಾಗ್ ಡಿಸೈನು, ಅದೇ ಕೂಡ ಇಲ್ಲಿಯೂ ಕ್ಯಾರಿ ಆಗಿದೆ. ಸೊ ಇಲ್ಲಿ ಒಂದು AC ವೆಂಟ್ನ ಕೊಟ್ಟಿದ್ದಾರೆ. ಅದೇ ಡಿಸೈನ್ ಇಲ್ಲೂ ಕ್ಯಾರಿ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಅದರ ಕೆಳಗಡೆ ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಆಪ್ಷನ್ನ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇರುವಂಥ ಬಟನ್ಸ್ ಇಲ್ಲಿದೆ. ಇಲ್ಲಿಂದನೇ ನೀವು ಈ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಿಮ್ಮ AC ಕಂಟ್ರೋಲ್ ಮಾಡ್ಕೋಬೋದು, ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಂಡ್ ಅದರ ಕೆಳಗಡೆ ಕೆಲವೊಂದಷ್ಟು ಬಟನ್ಸ್ನ ಕೊಟ್ಟಿದ್ದಾರೆ, AC ಬಟನ್ಸ್. ಇನ್ನು ಕೆಳಗಡೆ ಬರೋದಾದರೆ ನಿಮ್ಗೆ ಕಾಣಿಸುತ್ತೆ ನಿಮ್ಮ ಫೋನ್ನ ನೀವು ವೈರ್ಲೆಸ್ಲಿ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ 2 USB ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಲೈಟ್ ಕಾಣ್ತಾ ಇಲ್ಲ ಅಂದ್ಬಿಟ್ಟು ನಾನು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಸೊ 2 USB ಸಾಕೆಟ್ನ ಕೊಟ್ಟಿದ್ದಾರೆ. 2 USB ಸಾಕೆಟ್ ಕೆಳಗಡೆ ಇರುವಂಥ ಬಟನ್ ಇದೆಯಲ್ಲ, ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ವೈರ್ಲೆಸ್ ಚಾರ್ಜಿಂಗ್ನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಈ ಒಂದು ಬಟನ್ ಮುಖಾಂತರ. ಸೊ ಅದರ ಪಕ್ಕದಲ್ಲಿ ನಿಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ. USB-A ಟೈಪ್ ಕೊಟ್ಟಿರೋದ್ರಿಂದ USB-C ಟೈಪ್ನ ಇಲ್ಲಿ ಆಫರ್ ಮಾಡಿಲ್ಲ. ಆ್ಯಂಡ್ ಅದರ ಕೆಳಗಡೆ ನಿಮಗೆ ಕಪ್ ಹೋಲ್ಡರ್ ಸಿಗ್ತಾ ಇದೆ. ಈ ಕಪ್ ಹೋಲ್ಡರ್ಸ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಬಾಟಲ್ಸ್ನ ಇಟ್ಕೋಬೋದು. 1 ಲೀಟರ್ ಬಾಟಲೆಲ್ಲ ಇಟ್ಕೋಬೋದು. ಇಲ್ಲೂ ಒಂದು ಸಣ್ಣ ಸ್ಟೋರೇಜ್ ಆಪ್ಷನ್ ಇದೆ. ನಿಮ್ಮ ಚಿಕ್ಕ ಪುಟ್ಟ ಮೊಬೈಲ್ ಯಾವುದಾದ್ರೂ ಇತ್ತು ಅಂದರೆ ಇಲ್ಲಿ ಸ್ಟೋರ್ ಮಾಡ್ಕೋಬೋದು ನೀವು. ಆ್ಯಂಡ್ ಹಾಗೆಯೇ ಸೆಂಟರ್ ಕನ್ಸೋಲಲ್ಲಿ ನಿಮಗೆ ಯಾವುದೇ ಆಮ್ರೆಸ್ಟ್ ಸಿಗೋದಿಲ್ಲ. ಆಮ್ರೆಸ್ಟ್ ಬೇಕು ಅಂತಂದರೆ ಆಕ್ಸೆಸರೀಸಲ್ಲಿ ಎಕ್ಸ್ಟ್ರಾ ಫಿಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಮೊಬೈಲ್ ಫೋನ್ಸ್ ಇಟ್ಕೋಬೋದು, ಬೇರೆ ಸಣ್ಣ ಪುಟ್ಟ ನಿಮ್ಮ ಕೀ ಆಗಿರ್ಬೋದು, ಬೇರೆ ಏನಾದರೂ ಸ್ಟಫ್ನ ಇಟ್ಕೋಬೋದು. ಸೆಂಟ್ರಲ್ ಆಮ್ರೆಸ್ಟ್ ಬರೋದಿಲ್ಲ. ನೀವೇನಾದರೂ ಬೇಕು ಅಂದರೆ
ಆಕ್ಸೆಸರೀಸಲ್ಲಿ ಎಕ್ಸ್ಟ್ರಾ ಫಿಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಹಾಗೆಯೇ ಡ್ಯಾಶ್ ಬಗ್ಗೆ ಮಾತಾಡೋದಾದ್ರೆ ಡ್ಯಾಶ್ ತುಂಬ ದೊಡ್ಡದಾಗೂ ಇಲ್ಲ, ತುಂಬ ಚಿಕ್ಕದಾಗೂ ಇಲ್ಲ, ಸಫಿಷಿಯೆಂಟ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ಸ್ ಆಗಿರ್ಬೋದು ಇಟ್ಕೋಬೋದು. ಸಫಿಷಿಯೆಂಟ್ ಡ್ಯಾಶ್ನ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಡೋರ್ ಹ್ಯಾಂಡಲಲ್ಲೂ ಕೂಡ ನೀವು 1 ಲೀಟರ್ ಬಾಟಲ್ನ ಸ್ಟೋರ್ ಮಾಡ್ಕೋಬೋದು. ಆ ಥರದ ಆಪ್ಷನ್ನ ಕೊಟ್ಟಿದ್ದಾರೆ. ವಿತ್ ಡೋರ್ ಪಾಕೆಟ್ಸ್ ಕೂಡ ಇದೆ. ಇನ್ನು ರೇರ್ ವ್ಯೂ ಮಿರರ್ ಆಟೋಮ್ಯಾಟಿಕ್ ಡಿಮಿಂಗ್ ಫಂಕ್ಷನ್ ಬರೋದಿಲ್ಲ, ಮ್ಯಾನ್ಯುಲಿ ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ ಈ ಒಂದು ಲ್ಯಾಚ್ ಮೂಲಕ. ಹಾಗೆ ಕ್ಯಾಬಿನ್ ಲೈಟಿಂಗ್ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಇರುವಂಥ 2 ಬ್ಲೈಂಡ್ಸಲ್ಲಿ ಕೋ ಪ್ಯಾಸೆಂಜರ್ ಸೈಡ್ ಆಗಿರ್ಬೋದು, ಡ್ರೈವರ್ ಸೈಡ್ ಆಗಿರ್ಬೋದು ನಿಮಗೆ ಮಿರರ್ಸ್ನ ಆಫರ್ ಮಾಡಿದ್ದಾರೆ. ಅದು ನಿಮಗೆ ಡ್ರೈವರ್ ಸೈಡ್ ಕೂಡ ತೋರಿಸ್ತೀನಿ. ಸೊ 2 ಕಡೆ ಅದನ್ನು ಕ್ಯಾರಿ ಮಾಡಿದ್ದಾರೆ. ಇನ್ನು ಈಗ ವೆಹಿಕಲ್ನ ರೇರ್ನ ಚೆಕ್ಔಟ್ ಮಾಡೋಣ ಬನ್ನಿ. ರೇರ್ನ ಓಪನ್ ಮಾಡ್ತಿದ್ದಾಗೆ ನಿಮಗೆ ಸೀಟ್ಸ್ ತುಂಬಾ ಕಂಫರ್ಟಬಲ್ ಆಗಿ ಕಾಣುತ್ತೆ. ಬಿಕಾಸ್ ನಾನು ಆಗಲೇ ಹೇಳಿದ್ನಲ್ಲ, ಸಾಫ್ಟ್ ಕುಷನಿಂಗ್ನ ಯೂಸ್ ಮಾಡಿದ್ದಾರೆ ಅಂತ. ರೇರ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗೆ ನೋಡಿ, ನಾನು ಡ್ರೈವರ್ ಸೀಟ್ನ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಅದನ್ನು ಪುಷ್ ಮಾಡಿದ್ದೀನಿ. ಆದರೂ ಕೂಡ ಈ ಸ್ಕೂಪ್ಡ್ ಔಟ್ ಫ್ರಂಟ್ ಸೀಟ್ ಇದೆಯಲ್ಲ, ಇದು ನಿಮಗೆ ಆಸಮ್ ಲೆಗ್ ರೂಮ್ನ ಕೊಡುತ್ತೆ. ಸೊ ಇದು ಸಫಿಷಿಯೆಂಟ್ ಆಗಿದೆ, ತುಂಬಾ ಸಫಿಷಿಯೆಂಟ್ ಆಗಿದೆ. ಎಷ್ಟಾಗುತ್ತೋ ಅಷ್ಟು ಹಿಂದೆ ಪುಷ್ ಮಾಡಿದ್ದೀನಿ. ಯೂಶಲಿ ಇಷ್ಟು ಹಿಂದೆ ಯಾರು ಪುಷ್ ಮಾಡಲ್ಲ. ಆ್ಯಂಡ್ ಲೆಗ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಈ ಒಂದು ಸೆಗ್ಮೆಂಟಲ್ಲಿ ಇಷ್ಟು ಕಂಫರ್ಟಬಲ್ ರೇರ್ ಸೀಟ್ ಇರೋದು ತುಂಬಾ ಕಮ್ಮಿ. ಸೀಟ್ ಕುಷನ್ಸ್ ಅಂತೂ ತುಂಬಾ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳೋರಿಗೆ ಒಂದು ಸರ್ಪ್ರೈಸ್ ಇದೆ. ಯಾಕೆಂದರೆ ಪ್ರೀವಿಯಸ್ ಹೋಂಡಾ ಅಮೇಜ್ನಲ್ಲಿ ರೇರ್ AC ವೆಂಟ್ಸ್ ಇಲ್ಲ. ಈ ಸಲ 2 AC ವೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಸ್ಮಾಲ್ 2 ರೆಕ್ಟ್ಯಾಂಗ್ಯುಲರ್ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇದು ನಿಮ್ಮ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಚಾರ್ಜಿಂಗ್ ವ್ಯವಸ್ಥೆಗೆ ಅನುಕೂಲಕರವಾಗಿದೆ. ಆ್ಯಂಡ್ ಈ ಒಂದು ವೆಹಿಕಲಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನಿಮಗೆ ಆಪ್ಷನ್ ಇರೋದಿಲ್ಲ. ಅಡ್ಜಸ್ಟಬಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನೆಕ್ಸ್ಟ್ ಮಾಡೆಲಲ್ಲಿ ಬರುತ್ತಾ ಇಲ್ವಾ ನೋಡೋಣ. ಪ್ರೀವಿಯಸ್ ವೆಹಿಕಲಲ್ಲಿ ನಿಮಗೆ ಸಣ್ಣದಾಗಿರುವಂಥ ಹೆಡ್ ರೆಸ್ಟ್ನ ಕೊಟ್ಟಿದ್ರು. ಈ ವೆಹಿಕಲಲ್ಲಿ ನಿಮಗೆ ಈ ಒಂದು ಜನರೇಷನಲ್ಲಿ ಅಪ್ಡೇಟಲ್ಲಿ ನಿಮಗೆ ಹೆಡ್ ರೆಸ್ಟ್ನ ಆಫರ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿದೆ. ಅದು ಅದರ ಕೆಲಸನ ಚೆನ್ನಾಗಿ ಮಾಡುತ್ತೆ. 3 ಜನ ಆರಾಮಾಗಿ ಕೂತ್ಕೋಬೋದು. 3 ಜನಕ್ಕೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ನ ಆಫರ್ ಮಾಡಿದ್ದಾರೆ. ಹಾಗೆಯೇ ಸೆಂಟರ್ ಆರ್ಮ್ರೆಸ್ಟ್ ಕೂಡ ತುಂಬಾ ದೊಡ್ಡದಾಗಿದೆ. ವಿತ್ ಕಪ್ ಹೋಲ್ಡರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಹಿಂದೆ ಕೂತ್ಕೊಂಡ್ರೆ ನಿಮ್ಮ ಟ್ರಾವೆಲ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ಸ್ನ ಮೌಂಟ್ ಮಾಡೋದಕ್ಕೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಮೌಂಟ್ ಮಾಡ್ಕೋಬೋದು. ಇನ್ನು ವೆಹಿಕಲ್ನ ಹೆಡ್ ರೂಮ್ ಬಗ್ಗೆ ಮಾತಾಡ್ತೀರಾ ಅಂದರೆ ಹೆಡ್ ರೂಮ್ ಕೂಡ ಡೀಸೆಂಟ್ ಆಗಿದೆ. ನೋಡಿ, ನಾನು 5'11" ಇದ್ದೀನಿ. ಇಷ್ಟು ಸ್ಪೇಸ್ ಇದೆ ಇನ್ನೂ ಕೂಡ. ಸೊ ಹಾಗಾಗಿ ನಿಮ್ಮ ರೇರ್ ಸೀಟ್ ಪ್ರಯಾಣ ಆರಾಮಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ರೇರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಪ್ರೀವಿಯಸ್ ಜನ್ನಲ್ಲಿ ಅದು ಇರಲಿಲ್ಲ. ಸೊ ರೇರ್ AC ವೆಂಟ್ಸು ಕೊಟ್ಟಿರೋದು ಇನ್ನೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು ರೇರಲ್ಲಿ. ಇನ್ನು ಹೋಂಡಾ ಅಮೇಜ್ನ ಬೂಟ್ನ ಚೆಕ್ಔಟ್ ಮಾಡೋಣ. ಬೂಟ್ನ ಚೆಕ್ ಮಾಡಬೇಕು ಅಂದರೆ ರೇರ್ ಕ್ಯಾಮರಾ ಪಕ್ಕ ಇರುವಂಥ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಬೂಟ್ ಓಪನ್ ಆಗುತ್ತೆ. ಬೂಟ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. 416 ಲೀಟರ್ ಬೂಟ್ ಸ್ಪೇಸ್ ನಿಮಗೆ ಸಿಗ್ತಾ ಇದೆ. 416 ಲೀಟರ್ಸ್. ಪ್ರೀವಿಯಸ್ ವೇರಿಯಂಟ್ಗಿಂತ 4 ಲೀಟರ್ಸ್ ಕಮ್ಮಿ, ಆದರೂ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮ್ಮ ಪ್ರಯಾಣಕ್ಕೆ ತಕ್ಕಂಥ ಲಗೇಜ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು ನೀವು. ಆ್ಯಂಡ್ ಬೂಟ್ನ ಕೆಳಗಡೆ ಸ್ಪೇರ್ ಟೈರ್ ಇಡೋದಕ್ಕೆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮ್ಯಾಟ್ನ ನೀವು ಓಪನ್ ಮಾಡಿದ್ರೆ ಸ್ಪೇರ್ ಟೈರ್ ಇಡುವಂಥ ಸ್ಲಾಟ್ನ ಆಕ್ಸೆಸ್ ಮಾಡ್ಬೋದು. ಇನ್ನು ಹೋಂಡಾ ಅಮೇಜ್ನ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಸೆಗ್ಮೆಂಟ್ ಅಲ್ಲೇ ಇರುವಂಥ ಏಕೈಕ 4 ಸಿಲಿಂಡರ್ ಇಂಜಿನ್ ಆಗಿದೆ. 1.2 ಲೀಟರ್ ಐವಿಟೆಕ್ ಪೆಟ್ರೋಲ್ ಇಂಜಿನ್ ಇದೆ. ಇದು 90 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 110 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಇದು ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಅಂಡ್ 5 ಸ್ಪೀಡ್ CVT ಗೇರ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಮಾತಾಡೋದಾದ್ರೆ CVT ನಲ್ಲಿ ನಿಮಗೆ ಸಿಗುತ್ತೆ 19.46 ಕಿಲೋಮೀಟರ್ ಪರ್ ಲೀಟರ್. ಹಾಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ 18.65 ಕಿಲೋಮೀಟರ್ ಪರ್ ಲೀಟರ್ ಆಫರ್ ಮಾಡ್ತಿದೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ ಲೆವೆಲ್ 2 ADAS ನ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲಾ ವೇರಿಯಂಟ್ ಅಲ್ಲೂ ಸಿಗುತ್ತೆ. ABS ವಿತ್ EBD ಹಾಗೆ ಇನ್ನು ಸಾಕಷ್ಟು ಈ ತರದ ಸೇಫ್ಟಿ ಫೀಚರ್ಸ್ ಇದೆ. ಫೈನಲಿ ಹೋಂಡಾ ಅಮೇಜ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದರ ಬೆಲೆ 7.99 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಶುರು ಆಗ್ತಿದೆ. ಎಲ್ಲಾ ವೇರಿಯಂಟ್ಸ್ ನ ಎಕ್ಸ್ ಶೋರೂಮ್ ಪ್ರೈಸ್ ಈ ರೀತಿ ಇದೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಹೋಂಡಾ ಅಮೇಜ್ 3rd ಜನರೇಷನ್ ನ ಫೇಸ್ ಲಿಫ್ಟ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ನೀವೇನಾದ್ರೂ ಒಂದೊಳ್ಳೆ ಪವರ್ಫುಲ್ ಇಂಜಿನ್ ವಿತ್ 4 ಸಿಲಿಂಡರ್ ನೋಡ್ತಾ ಇದ್ದೀರಾ ಅಂದ್ರೆ, ಬಿಕಾಸ್ ಈ ಸೆಗ್ಮೆಂಟ್ ಅಲ್ಲಿ ಸಬ್ 4 ಮೀಟರ್ ಸೆಗ್ಮೆಂಟ್ ಅಲ್ಲಿ ಸಿಡಾನ್ ನಲ್ಲಿ ಯಾರು ಕೂಡ 4 ಸಿಲಿಂಡರ್ ಇಂಜಿನ್ ನ ಆಫರ್ ಮಾಡ್ತಿಲ್ಲ. ಹೋಂಡಾ ಇಸ್ ದ ಓನ್ಲಿ ಕಂಪನಿ ವಿಚ್ ಇಸ್ ಆಫರಿಂಗ್ 4 ಸಿಲಿಂಡರ್ 1.2 ಐವಿಟೆಕ್ ಪೆಟ್ರೋಲ್ ಇಂಜಿನ್. ಸೊ ಒಳ್ಳೆ ಪ್ರೈಸ್ ಟು ಪರ್ಫಾರ್ಮೆನ್ಸ್ ರೇಷಿಯೋ ನೀವು ತಗೊಂಡಾಗ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದೆ ಈ ಒಂದು ವೆಹಿಕಲ್. ಆ್ಯಂಡ್ ಫೀಚರ್ಸು ಸಕ್ಕದಾಗಿದೆ. ಈ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ADAS ಕೂಡ ಇದೆ. ಸೊ ಇಷ್ಟೆಲ್ಲ ಫೀಚರ್ನ ಕೊಡ್ತಿರುವಂಥ ಹೋಂಡಾನ ನೀವು ಕನ್ಸಿಡರ್ ಮಾಡಲೇಬೇಕು. ಹೋಂಡಾ ಅಮೇಜ್ ಶುಡ್ ಬಿ ಯೋರ್ ಕನ್ಸಿಡರಬಲ್ ವೆಹಿಕಲ್ ಫಾರ್ ಸಬ್ 4 ಮೀಟರ್ ಸೆಗ್ಮೆಂಟ್ ಸಿಡಾನ್. ಆ್ಯಂಡ್ ಪ್ರೈಸು ಕಾಂಪಿಟೇಟಿವ್ ಆಗಿದೆ. ಸೊ ಹಾಗಾಗಿ ಇನ್ ಕೇಸ್ ನೀವೇನಾದರೂ ಸಬ್ 4 ಮೀಟರ್ ಸಿಡಾನ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೋಂಡಾ ಅಮೇಜ್ ಶುಡ್ ಬಿ ಯೋರ್ ಪ್ರಯಾರಿಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಮೋಟೋಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಮತ್ತೊಂದು ರಿವ್ಯೂ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.